ನಮಸ್ಕಾರ. ಇವತ್ತು ನಾವು ಒಂದು ಆ, ಬಹಳ ಹಳೆಯ ಸಂಪ್ರದಾಯದ ಬಗ್ಗೆ ಮಾತಾಡೋಣ. ಸಂಧ್ಯಾ ವಂದನೆ ಅಂದ್ರೆ ಬರೀ ಮಾಡೋದಷ್ಟೇ ಅಲ್ಲ, ಅದರ ಹಿಂದಿನ ನಿಜವಾದ ಅರ್ಥ, ಅದರ ಅಂತರಂಗ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಂತ. ಹೌದು, ಖಂಡಿತ. ಇದಕ್ಕೋಸ್ಕರ ನಮ್ಮ ಹತ್ರ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಪುಸ್ತಕದ ಕೆಲವು ಮುಖ್ಯ ಭಾಗಗಳು, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಟಿಪ್ಪಣಿಗಳಿವೆ. ಸರಿ. ಈಗ ನೋಡಿ, ಈಗಿನ ಕಾಲದಲ್ಲಿ ಇದನ್ನೆಲ್ಲ ಮಾಡೋದು ಕಷ್ಟ ಅಂತಾರೆ ಕೆಲವರು. ಸಮಯ ಇರಲ್ಲ, ಅಥವಾ ಯಾಕೆ ಮಾಡಬೇಕು ಅಂತ ಸರಿಯಾಗಿ ಗೊತ್ತಿರಲ್ಲ. ಹೌದು, ಅದು ನಿಜ. ಕೇವಲ ಒಂದು ರೂಢಿ ಥರ ಮಾಡೋದಕ್ಕೂ ಅದರ ಒಳಗಿನ ಅರ್ಥ ತಿಳ್ಕೊಂಡು ಮಾಡೋದಕ್ಕೂ ಏನ್ ವ್ಯತ್ಯಾಸ, ಯಾಕಿದು ಮುಖ್ಯ ಅನ್ಸುತ್ತೆ? ಬನ್ನಿ ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಮಾತಾಡೋಣ. ಈಗ ಮೂಲದಲ್ಲಿ ಹೇಳೋ ಹಾಗೆ ಸಂಧ್ಯಾ ವಂದನೆ ಅನ್ನೋದು ಉಪನಯನ ಆದ್ಮೇಲೆ ಪ್ರತಿದಿನ ಮಾಡಬೇಕಾದ ಒಂದು ಕೆಲ್ಸ, ನಿತ್ಯ ಕರ್ಮ ಅಂತಾರೆ. ಹೌದು, ನಿತ್ಯ ಕರ್ಮ. ಆದ್ರೆ ಇವತ್ತು ಯಾಕೆ ಕೆಲವರು ಮಾಡ್ತಿಲ್ಲ, ಅಥವಾ ಮಾಡಿದ್ರೂ ಸರಿಯಾಗಿ ಮಾಡ್ತಿಲ್ಲ? ಅದಕ್ಕೆ ಕಾರಣಗಳು ಹಲವಾರಿವೆ ಅಂತ ನಮ್ಮ ಮೂಲಗಳು ಹೇಳ್ತವೆ. ಒಂದು, ಅಭ್ಯಾಸ ತಪ್ಪಿ ಹೋಗಿರೋದು. ಆಮೇಲೆ ಅದರ ಹಿಂದಿನ ತತ್ವಗಳ ಬಗ್ಗೆ ಅರಿವಿಲ್ಲದಿರೋದು ಇನ್ನೊಂದು. ಪಾಠ ಭೇದಗಳು ಅಂತಾರಲ್ಲ. ಹೌದು, ಬೇರೆ ಬೇರೆ ಕಡೆ ಸ್ವಲ್ಪ ಬೇರೆ ತರ ಹೇಳ್ಕೊಡೋದು. ಹೌದು, ಅದರಿಂದಾನೂ ಕೆಲವರಿಗೆ ಸ್ವಲ್ಪ ಗೊಂದಲ ಆಗತ್ತೆ. ಜೊತೆಗೆ ಈಗಿನ ಫಾಸ್ಟ್ ಲೈಫ್ ಅಂದ್ರೆ ಪಾಶ್ಚಾತ್ಯರ ಪ್ರಭಾವ, ಈ ತರಹದ ಒತ್ತಡಗಳು ಇವೆ ಅಲ್ವಾ? ಖಂಡಿತವಾಗಿಯೂ ಇವೆ. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಹೇಳಿ. ಯಾವುದೇ ಆಚರಣೆ ನಿಜವಾಗ್ಲೂ ಫಲ ಕೊಡಬೇಕು ಅಂದ್ರೆ ಶ್ರದ್ಧೆ ಬೇಕೇ ಬೇಕು ಅಂತ ಮೂಲಗಳು ಬಹಳ ಒತ್ತಿ ಹೇಳ್ತವೆ. ಸುಮ್ನೆ ಯಾಂತ್ರಿಕವಾಗಿ ಮಾಡಿದ್ರೆ ಸಾಲದು. ಛಾಂದೋಗ್ಯ ಉಪನಿಷತ್ತು, ಭಗವದ್ಗೀತೆ, ಆಮೇಲೆ ಬ್ರಹ್ಮಸೂತ್ರಗಳು ಕೂಡ ಇದನ್ನೇ ಹೇಳೋದು. ಅಂದ್ರೆ ಜ್ಞಾನ ಇಲ್ಲದೆ, ಶ್ರದ್ಧೆ ಇಲ್ಲದೆ ಮಾಡೋ ಕೆಲಸಗಳು ಅಸತ್ತಂತೆ. ಅಸತ್ ಅಂದ್ರೆ ಅವುಗಳಿಂದ ಪೂರ್ತಿ ಪ್ರಯೋಜನ ಸಿಗಲ್ಲ, ಬಹುತೇಕ ನಿಷ್ಪ್ರಯೋಜಕ ಆಗಬಹುದು ಅಂತ ಅರ್ಥ. ಹಾಗಾದ್ರೆ ಈ ಶ್ರದ್ಧೆ ಅಂದ್ರೇನು? ಅದನ್ನು ಕೂಡ ಮೂಲಗಳು ವಿವರಿಸ್ತಾವಾ? ಹೌದು, ಖಂಡಿತ ವಿವರಿಸ್ತವೆ. ಶ್ರದ್ಧೆ ಅಂದ್ರೆ 2 ತರದ ಆಸ್ತಿಕ ಬುದ್ಧಿ ಇರಬೇಕು ಅಂತ ಹೇಳ್ತವೆ. 2 ತರ? ಹೌದು. ಒಂದು, ಹೌದು, ಈ ಆಚರಣೆ ಬಗ್ಗೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅನ್ನೋ ನಂಬಿಕೆ. ಸರಿ. ಇನ್ನೊಂದು, ಇದನ್ನ ಮಾಡೋದ್ರಿಂದ ನಂಗೆ ಖಂಡಿತ ಒಳ್ಳೇದಾಗತ್ತೆ ಅನ್ನೋ ಒಂದು ಗಟ್ಟಿ ವಿಶ್ವಾಸ. ನಂಬಿಕೆ ಮತ್ತೆ ವಿಶ್ವಾಸ. ಹೌದು, ಈ 2 ಸೇರಿದಾಗ ಅದು ನಿಜವಾದ ಶ್ರದ್ಧೆ ಆಗುತ್ತೆ. ಕೇವಲ ನಂಬಿಕೆ ಅಷ್ಟೇ ಅಲ್ಲ, ಒಂದು ಭರವಸೆಯೂ ಇರಬೇಕು. ಅದು ಸ್ಪಷ್ಟವಾಯಿತು. ಈಗ ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಮಂತ್ರದ್ದೇ ಮುಖ್ಯ ಪಾತ್ರ ಅಲ್ವಾ? ಖಂಡಿತವಾಗಿಯೂ. ಇದನ್ನ ವೇದ ಮಾತೆ ಅಂತ ಕೂಡ ಕರೀತಾರೆ. ಗಾಯತ್ರಿ ಉಪಾಸನೆ ಮಾಡಿದ್ರೆ ಎಲ್ಲಾ ವೇದ ಓದಿದಷ್ಟು ಪುಣ್ಯ ಅಂತಾನೂ ಹೇಳ್ತಾರಲ್ವಾ? ಹೌದು ಹೌದು. ಗಾಯತ್ರಿಯ ಅಂತರಂಗವನ್ನ ಅರಿತಾರೆ, ವೇದಗಳ ಅಂತರಂಗವನ್ನೇ ಅರಿತ ಹಾಗೆ ಅಂತೆ. ಇದು ನಿಜಕ್ಕೂ ಕುತೂಹಲ ಕೇಳಿಸುತ್ತೆ. ನಿಜವಾಗ್ಲು ಇದನ್ನ ಸ್ವಲ್ಪ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ, ಉಪನಯನ ಸಂಸ್ಕಾರ ಅಂದ್ರೆ ಬ್ರಹ್ಮೋಪದೇಶ ಅಂತೀವಲ್ಲ, ಆಗ ಗುರುಗಳು 3 ಮುಖ್ಯ ಮಂತ್ರಗಳನ್ನ ಉಪದೇಶ ಮಾಡ್ತಾರೆ. ಒಂದು ಪ್ರಣವ ಅಂದ್ರೆ ಓಂ, ಇದು ಸಾಮವೇದದ ಸಾರ ಅಂತ ಭಾವಿಸಬಹುದು. ಸರಿ. ಆಮೇಲೆ ವ್ಯಾಹೃತಿಗಳು, ಇವು ಯಜುರ್ವೇದದ ಸಾರ. ಮತ್ತೆ ಗಾಯತ್ರಿ ಮಂತ್ರ, ಇದು ಋಗ್ವೇದದ ಸಾರ. ಹಾಗೆ ಹೀಗೆ ವೇದಗಳ ಮೂಲ ಸತ್ವವನ್ನೇ ಅಲ್ಲಿ ಪರಿಚಯ ಮಾಡಿಕೊಟ್ಟ ಹಾಗೆ, ಮುಂದೆ ಪೂರ್ತಿ ವೇದ ಕಲೀಲಿಕ್ಕೆ ಇದೊಂದು ತಳಪಾಯ ಇದ್ದ ಹಾಗೆ. ಅಂದ್ರೆ ಆ ಸಂಸ್ಕಾರದಲ್ಲೇ ವೇದಗಳ ಮೂಲ ತತ್ವಗಳ ಬೀಜ ಇದೆ ಅಂತಾಯ್ತು. ತುಂಬಾ ಇಂಟ್ರೆಸ್ಟಿಂಗ್. ಹೌದು. ನಾವೀಗ ಮಾತಾಡ್ತಿರೋ ಸಂಧ್ಯಾ ವಂದನೆಯ ಅಂತರಂಗ ಪುಸ್ತಕ ಇದೆಯಲ್ಲ, ಅದರ ಮುಖ್ಯ ಉದ್ದೇಶವೇ ಇದು, ಈ ಆಂತರಿಕ ಅರ್ಥವನ್ನು, ಅಂತರಂಗವನ್ನು ತಿಳಿಸ್ಕೊಡೋದು. ಆಗ ಆಚರಣೆ ಬರೀ ಒಂದು ರಿವಾಜಾಗಿ ಉಳಿಯದೆ ತುಂಬಾ ಅರ್ಥಪೂರ್ಣ ಆಗತ್ತೆ. ಸರಿ ಸರಿ. ಆ ಪುಸ್ತಕ ಬರೆದ ವಿಜಯೇಂದ್ರ ರಾಮನಾಥ ಭಟ್ರು ತಮ್ಮ ವಿನಯವನ್ನು ತೋರಿಸಿದ್ದಾರೆ ನೋಡಿ. ನಾಹಂ ಕರ್ತ ಹರಿಹಿ ಕರ್ತ ಅಂದಿದ್ದಾರೆ. ಹೌದು, ಗಮನಿಸಿದೆ. ನಾನು ಮಾಡಿದ್ದಲ್ಲ, ಎಲ್ಲ ಭಗವಂತನೇ ಮಾಡಿಸಿದ್ದು ಅಂತ. ಅದೇ ಅಲ್ವಾ? ಈ ಪುಸ್ತಕ ಶ್ರೀ ಮಧ್ವಾಚಾರ್ಯ ಸೇವಾ ಟ್ರಸ್ಟ್ನ ಜ್ಞಾನಯಜ್ಞ ಮಾಲಿಕೆಯಲ್ಲಿ ಬಂದಿದೆ ಅಂತ ಮೂಲಗಳಲ್ಲಿದೆ. ಅಂದ್ರೆ ಜ್ಞಾನವನ್ನು ಹಂಚಿಕೊಳ್ಳೋ ಪ್ರಯತ್ನ ಇದು. ಹೌದು, ಜ್ಞಾನ ಸಂಪಾದನಾ, ಜ್ಞಾನ ಸಂಪ್ರದಾನ ಅಂತಾರೆ. ಹೌದು, ಪವಮಾನ ಭಟ್ಟವರಂತಹ ಸಹಕಾರವನ್ನು ಸ್ಮರಿಸಿದ್ದಾರೆ. ಹಾಗಿದ್ರೆ ಇದೆಲ್ಲದರ ಒಟ್ಟು ಸಾರ ಏನು ಅಂತ ಹೇಳ್ಬೋದು? ಕೊನೆಗೆ ಒಟ್ಟಿನಲ್ಲಿ ಹೇಳೋದಾದ್ರೆ, ನಿಜವಾದ ಪರಿಣಾಮಕಾರಿಯಾದ ಆಚರಣೆ ಅನ್ನೋದು ಕೇವಲ ಕ್ರಿಯೆ ಅಂದ್ರೆ ಕರ್ಮ. ಅದು 3 ವಿಷಯಗಳ ಸಂಗಮ. ಕರ್ಮ ಮಾಡೋ ಕೆಲ್ಸ, ಜ್ಞಾನ ಅದರ ಹಿಂದಿನ ತಿಳುವಳಿಕೆ,
ಮತ್ತು ಶ್ರದ್ಧೆ, ಆಳವಾದ ನಂಬಿಕೆ ಮತ್ತು ವಿಶ್ವಾಸ. ಕರ್ಮ, ಜ್ಞಾನ, ಶ್ರದ್ಧೆ. ಹೌದು, ಈ ಮೂರು ಸೇರಿದಾದ ಮಾತ್ರ ಆಚರಣೆ ಪೂರ್ಣ ಆಗತ್ತೆ. ನಾವು ಚರ್ಚಿಸಿದ ಈ ಪುಸ್ತಕ ಸಾಧಕರಿಗೆ ಆ ತಿಳುವಳಿಕೆ ಕೊಟ್ಟು ಶ್ರದ್ಧೆಯಿಂದ ಆಚರಿಸಲು ಸಹಾಯ ಮಾಡುವ ಒಂದು ಆಪತ್ಮಿತ್ರ ಇದ್ದಾಗೆ. ಕಷ್ಟಕಾಲದ ಗೆಳೆ. ಹೌದು, ಇದು ಕೊನೆಗೆ ಭಗವಂತನ ಕೃಪೆಗೆ ದಾರಿ ಮಾಡತ್ತೆ ಅನ್ನೋದು ಲೇಖಕರ ಆಶಯ. ನಾವು ಯಾಕೆ ಮಾಡ್ತಿದ್ದೀವಿ ಅಂತ ಗೊತ್ತಾದ್ರೆ ಅದು ಬರೀ ಕರ್ತವ್ಯ ಅಲ್ಲ, ಒಂಥರ ನಮ್ಮನ್ನೇ ಬದಲಾಯಿಸುವ ಅನುಭವ ಆಗತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಇವತ್ತಿನ ಚರ್ಚೆಯ ಮುಖ್ಯ ಅಂಶ ಬಹುಶಃ ಇದೇ ಅನ್ಸುತ್ತೆ. ಸಂಧ್ಯಾವಂದನೆ ಅಂತಹ ಆಚರಣೆಗಳು ಅವುಗಳ ಆಳವಾದ ಅರ್ಥವನ್ನು ತಿಳ್ಕೊಂಡು ಪೂರ್ತಿ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅವುಗಳಿಗೆ ನಿಜವಾದ ಶಕ್ತಿ ಬರುತ್ತೆ. ಖಂಡಿತ. ನಾವು ನೋಡಿದ ಮೂಲಗಳು ಮುಖ್ಯವಾಗಿ ಸಂಧ್ಯಾವಂದನೆಯ ಅಂತರಂಗ ಪುಸ್ತಕ ಆ ತಿಳುವಳಿಕೆಗೆ ದಾರಿ ತೋರಿಸುತ್ತೆ. ಈ ಕರ್ಮಗಳ ಅಂತರಂಗ ಅರಿತು ಶ್ರದ್ಧೆಯಿಂದ ಮಾಡೋದರ ಮಹತ್ವ ನಾವು ನೋಡಿದ್ವಿ. ಇದೇ ತತ್ವವನ್ನ ನಾವು ನಮ್ಮ ದಿನನಿತ್ಯದ ಬೇರೆ ಕೆಲಸಗಳಿಗೆ ಅಥವಾ ನಾವು ಕಲಿಯೋ ವಿಷಯಗಳಿಗೆ ಹೇಗೆ ಅನ್ವಯಿಸಬಹುದು? ಒಳ್ಳೆ ಪ್ರಶ್ನೆ. ಯೋಚನೆ ನೋಡಿ, ಎಷ್ಟೋ ಸಲ ನಾವು ಕೆಲಸಗಳನ್ನ ಅಥವಾ ಓದೋದನ್ನ ಅದರ ನಿಜವಾದ ಉದ್ದೇಶ ಏನು, ಅದರ ಮಹತ್ವ ಏನು ಅಂತ ಆಳವಾಗಿ ಯೋಚಿಸದೆ ಕೇವಲ ಯಾಂತ್ರಿಕವಾಗಿ ಮಾಡಿ ಮುಗಿಸ್ತೀವಲ್ವೇ? ಹೌದು, ಹಾಗಾಗತ್ತೆ ಕೆಲವೊಮ್ಮೆ. ಈ ಬಗ್ಗೆ ಕೇಳುಗರು ಸ್ವಲ್ಪ ಯೋಚನೆ ಮಾಡಬಹುದು ಅಂತ ನನ್ಗನ್ಸುತ್ತೆ. ಖಂಡಿತವಾಗಿಯೂ ಇದೊಂದು ಒಳ್ಳೆ ಚಿಂತನೆ. ಈ ಯೋಚನೆಯೊಂದಿಗೆ ಇವತ್ತಿನ ಈ ಆಳವಾದ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ ಅನ್ಸುತ್ತೆ. ಆಗಬಹುದು.